ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ. ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಶಕುನ ಸಾರದಲ್ಲಿ ಈ ದಿನ ಮನೆಯಲ್ಲಿ ಜೇನು ಕಟ್ಟಿದರೆ ಶುಭವೋ ಅಶುಭವೋ, ಲಾಭವೋ ನಷ್ಟವೋ, ಅಪಾಯವೋ ಅಥವಾ ಅದೃಷ್ಟವೋ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರತಿದಿನ ಅಲ್ಪ ಪ್ರಮಾಣದ ಜೇನು ಸೇವಿಸುವುದರಿಂದ ಆಯಸ್ಸು ಹೆಚ್ಚುವುದು. ನಿಮ್ಮ ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಜೇನು ಗೂಡು ಕಟ್ಟಿದರೆ ಯಾವ ಫಲವನ್ನು ನೀಡುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮನೆಯ ಪೂರ್ವ ದಿಕ್ಕಿನಲ್ಲಿ ಜೇನು ಇಟ್ಟರೆ ಅತ್ಯಂತ ಶುಭ ಫಲವನ್ನು ನೀಡುವುದು. ಅಗ್ನಿಮೂಲೆಯಲ್ಲಿ ಜೇನುಗೂಡು ಕಟ್ಟಿದರೆ ಸಾಲದ ಬಾಧೆ, ಹಣಕಾಸಿನ ಸಮಸ್ಯೆ ಹೆಚ್ಚುವುದು ಹಾಗೂ ಅನಿರೀಕ್ಷಿತ ನೆಂಟರ ಆಗಮನವಾಗುವುದು. ದಕ್ಷಿಣ ದಿಕ್ಕಿನಲ್ಲಿ ಜೇನು ಗೂಡು ಕಟ್ಟಿದರೆ ಕಂಟಕ, ಅಪಘಾತ, ಗಂಡಾಂತರಗಳು ಎದುರಾಗುವುದು. ನೈಋತ್ಯ ದಿಕ್ಕಿನಲ್ಲಿ ಜೇನುಗೂಡು ಕಟ್ಟಿದರೆ ಕೀರ್ತಿ ಹೆಚ್ಚುವುದು. ನಿಮ್ಮ ಹಿಂಬಾಲಕರ ಸಂಖ್ಯೆಯೂ ಕೂಡ ಹೆಚ್ಚುವುದು. ಸಮಾಜದಲ್ಲಿ ನಿಮ್ಮ ಮಾತಿಗೆ ಹೆಚ್ಚು ಮಾನ್ಯತೆ ಕೊಡುವರು. ಪಶ್ಚಿಮದಲ್ಲಿ ಜೇನುಗೂಡು ಕಟ್ಟಿದರೆ ಅತಿ ಶುಭ. ಆರೋಗ್ಯ ಹೆಚ್ಚುವುದು, ಮುಖದಲ್ಲಿ ಕಾಂತಿ ಹೆಚ್ಚುವುದು, ಹೆಚ್ಚು ಆತ್ಮವಿಶ್ವಾಸ ಬರುವುದು ಹಾಗೂ ಹಣಕಾಸಿನ ನೆರವು ಅತಿ ಹೆಚ್ಚಾಗಿ ಬರುವುದು. ಉತ್ತರ ದಿಕ್ಕಿನಲ್ಲಿ ಜೇನುಗೂಡು ಕಟ್ಟಿದರೆ ಹಣಕಾಸು ಅತಿ ಹೆಚ್ಚಿಗೆ ದೊರೆಯುವುದು ಅಲ್ಲದೆ ಅಪವ್ಯಯ ಕೂಡವೂ ಆಗುವುದು. ವಾಯುವ್ಯ ದಿಕ್ಕಿನಲ್ಲಿ ಜೇನು ಕಟ್ಟಿದರೆ ಮರಣದ ಸುದ್ದಿ ಆಗಾಗ ಬರುತ್ತಾ ಇರುವುದು. ಈಶಾನ್ಯ ದಿಕ್ಕಿನಲ್ಲಿ ಗೂಡು ಕಟ್ಟಿದರೆ ಗಂಡು ಮಗು ಹುಟ್ಟುವುದು. ಮನೆಯ ಮಧ್ಯಭಾಗದಲ್ಲಿ ಜೇನು ಇಟ್ಟರೆ ಸಮಪ್ರಮಾಣ ಜೀವನ. ಅತ್ತ ಬಂತು ಇತ್ತ ಹೋಯಿತು ಎಂಬ ಸ್ಥಿತಿ. ಯಜಮಾನ ಮಲಗುವ ಕೋಣೆಯಲ್ಲಿ ಗೂಡು ಕಟ್ಟಿದರೆ ಕಂಟಕ, ಮೃತ್ಯು ಭಯ ಹೆಚ್ಚಾಗಿ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದ.